ಎಲ್ಲರಿಗೂ ನಮಸ್ಕಾರ. ನಾವು ಒಂದು ವರ್ಷದ ಹಿಂದೆ ಇದರಲ್ಲಿ ಮೊದಲು ನಾವು ಬಾಳೆ ನಮ್ಮದು ಹಳೆ ತೋಟದ ಬಾಳೆ ದಂಟನ್ನು ಹಾಕಿದ್ವಿ ಮೊದಲು. ಅದ್ರ ಮೇಲೆ ನಾವು ಸ್ವಲ್ಪ ಕೆರೆ ಮಣ್ಣು, ನಮ್ಮದೇ ಕೆರೆ ಮಣ್ಣು ಹಾಕಿದ್ವಿ. ಅದ್ರ ಮೇಲೆ ನಾವು ಕಬ್ಬಿನ ಸೋಗೆ, ನಾವು ಕಬ್ಬು ಕಟಾವಾದ ನಂತರ ಅಲ್ಲಿಂದ ಕಬ್ಬಿನ ಸೋಗೆ ಒಂದೆರಡು ಲೋಡ್ ಹಾಕಿದ್ದೀವಿ. ಮತ್ತು ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಸೆಗಣಿ ಗೊಬ್ಬರ, ಅದ್ರ ಮೇಲೆ ಮತ್ತೆ ಬಾಳೆ ದಂಟನ್ನೆಲ್ಲ ಹಾಕಿ ಇದನ್ನು ಕ್ಲೋಸ್ ಮಾಡಿ ಇಟ್ಟಿದ್ವಿ. ಇವಾಗ ಸುಮಾರು ಒಂದೂವರೆ ವರ್ಷದ ನಂತರ ನಾವು ಇದನ್ನು ಓಪನ್ ಮಾಡಿದ್ದೀವಿ. ಸೊ ಇವಾಗ ನಮ್ಗೆ ಇದೊಂದು 20 ಟ್ರ್ಯಾಕ್ಟರಷ್ಟು ಕಂಪೋಸ್ಟ್ ಗೊಬ್ಬರ ಸಿಗುತ್ತದೆ. ಇವಾಗ ಒಳ್ಳೆ ಟೀ ಪೌಡರ್ ಥರ ಆಗಿದೆ ಇದು. ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇನ್ನೊಂದು 15 to 20 ಡೇಸಲ್ಲಿ ನಾವು ಇದನ್ನು ಲೋಡ್ ಮಾಡಿ ತೋಟಕ್ಕೆಲ್ಲ ಹಾಕಿಸ್ತೀವಿ. ಸೊ ಪ್ರತಿ ರೈತರು ಈ ರೀತಿಯಾಗಿ ನಿಮ್ಮ ತೋಟದಲ್ಲಿ ಖಾಲಿಯಾಗಿರುವ ಜಾಗದಲ್ಲಿ ನಿಮ್ಮಲ್ಲಿರುವ ಅಡಿಕೆ ಸಿಪ್ಪೆಗಳಾಗಿರ್ಬೋದು, ಇಲ್ಲ ಬಾಳೆ ವೇಸ್ಟ್ ಆಗಿರ್ಬೋದು, ಇಲ್ಲ ಎಲ್ಲಾದರೂ ಕಬ್ಬು ಮಾಡೋದಿದ್ರೆ ಕಬ್ಬಿನ ವೇಸ್ಟ್ ಎಲ್ಲ ತಂದು ಹಾಕೋದಾದರೆ ಕಬ್ಬಿನ ಸೋಗೆಯಲ್ಲಿ ತುಂಬ ಪೊಟ್ಯಾಷ್ ಅಂಶ ಇರುತ್ತದೆ. ಸೊ ಅದನ್ನೆಲ್ಲ ಹಾಕಿ ನೀವು ಸ್ವಲ್ಪ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಆಗಲಿ, ಸೆಗಣಿ ಗೊಬ್ಬರ ಈ ಥರ ಎಲ್ಲ ಹಾಕಿ ಮುಚ್ಚಿಟ್ರೆ ಒಂದೂವರೆ ವರ್ಷ ಆದಮೇಲೆ ನೀವು ಅದನ್ನು ಓಪನ್ ಮಾಡಿದರೆ ಈ ರೀತಿಯಾಗಿರುವಂಥ ಒಳ್ಳೆ ಕಂಪೋಸ್ಟ್ ಗೊಬ್ಬರ ನಿಮಗೆ ಸಿಗುತ್ತದೆ. ನೀವು ಹೊರಗಡೆಯಿಂದ ಗೊಬ್ಬರ ತಗೊಳ್ಳುವ ಅವಶ್ಯಕತೆ ಇರೋದಿಲ್ಲ. ನಿಮ್ಮಲ್ಲೇ ತಯಾರಿಸಿದಂಥ ಒಳ್ಳೆಯ ಗೊಬ್ಬರಗಳನ್ನು ನಿಮ್ಮ ತೋಟಕ್ಕೆ ಗೊಬ್ಬರವಾಗಿ ನೀವು ಬಳಸ್ಬೋದು. ಥ್ಯಾಂಕ್ ಯು.